ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ. ಈ ಸಾಂಸ್ಕೃತಿಕ ನಮನದಲ್ಲಿ ಪಾಲ್ಗೊಳ್ಳುವುದಕ್ಕೆ ತಮಗೆ ಎಲ್ಲರಿಗೂ ವಂದಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿ ಅಮೂಲ್ಯವಾದ 2 ಮಾತುಗಳನ್ನಾಡಿ ಇಲ್ಲಿ ನಿರ್ಗಮಿಸಿದ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಂತ ಡಾಕ್ಟರ್ ಆನಂದ್ ಕೇರ್ ಅವರೇ, ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಲಿತ ವಿದ್ಯಾರ್ಥಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾದಂತಹ ಶ್ರೀ ಶ್ರೀನಾಥ್ ಪೂಜಾರಿ ಅವರೇ, ಕ್ಯಾಂಡಲ್ ಮಾರ್ಚ್ ಉದ್ಘಾಟನೆ ಮಾಡಿದಂತಹ ಈ ಜಿಲ್ಲೆಯ ಹೆಮ್ಮೆಯ ಅಧಿಕಾರಿಗಳಾದಂತಹ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಶ್ರೀ ಲಕ್ಷ್ಮಣ್ ನಿಂಬರಿಗೆ ಅವರೇ, ಮುಖ್ಯ ಅತಿಥಿಗಳಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಬೇಕಾಗಿದ್ದ ಶ್ರೀ ರಿಷಿ ಆನಂದ್ ಸಾಗರ್ ಅವರೇ, ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ತಮ್ಮ 2 ಮಾತುಗಳನ್ನ ಆಡಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತಹ ಉಪಕಾರ್ಯದರ್ಶಿಗಳಾದಂತಹ ಜಿಲ್ಲಾ ಪಂಚಾಯತ್ನ ಉಪಕಾರ್ಯದರ್ಶಿ ಶ್ರೀ ಪ್ರಕಾಶ್ ವಡ್ರ ಅವರೇ, ತಮ್ಮೆಲ್ಲರನ್ನ ಡೈಲಾಗ್ ಮೂಲಕ, ಒಂದು ಹಾಡಿನ ಮೂಲಕ ಅಂಬೇಡ್ಕರ್ ಪ್ರತಿರೂಪವಾಗಿ ತಮ್ಮೆಲ್ಲರನ್ನ ಮನರಂಜಿಸಿದ, ಸಾಂಸ್ಕೃತಿಕವಾಗಿ ಒಂದು ಸುಂದರ ಹಾಡನ್ನು ಹಾಡಿದಂತಹ ನನ್ನ ಆತ್ಮೀಯ ಸ್ನೇಹಿತರಾದ ಮಹೇಶ್ ಪೋದ್ದಾರ್ ಅವರೇ, ಪುಂಡಲಿಕ್ ಮಾಂಡ್ರ ಅವರೇ, BJ ಇಂದಿರ್ ಅವರೇ, ಸಾರಂಗಿ ಮಠ್ ಅವರೇ, ಗುಲ್ಬರ್ಗದಿಂದ ಆಗಮಿಸಿ ಒಂದು ಒಳ್ಳೆಯ ಗೀತೆಗಳನ್ನು ನಡೆಸಿಕೊಟ್ಟಂತಹ ಸಿದ್ಧಾರ್ಥ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು, ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಜಿಲ್ಲಾ ಸಂಚಾಲಕರಾದಂತಹ ಶ್ರೀ ಅಕ್ಷಯ್ ಕುಮಾರ್ ಅಜಮನಿ ಅವರೇ, ಮಹಾದೇವ್ ಚಲವಾದಿ ಅವರೇ, ಭಾರತಿ ಮೇಡಮ್ ಅವರೇ, ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ, ಮಿತ್ರರೇ, ನಾಳೆ 2 ಮಾತುಗಳನ್ನು ಇಲ್ಲಿ ಹೇಳ ಬಯಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ನಾನು ಪೂರ್ತಿಯಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡುವುದಿಲ್ಲ. 1951ನೇ ವರ್ಷದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಲಾ ಮಂತ್ರಿಗಳಿಗೆ ಪದವಿಗೆ ರಾಜೀನಾಮೆ ಕೊಡ್ತಾರೆ. ಮಂತ್ರಿಗೆ ತಮ್ಮ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಹೊರಗೆ ಬರ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಮಂತ್ರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರ್ತಾರೆ. ರಾಜೀನಾಮೆ ಕೊಟ್ಟು ಅಕ್ಟೋಬರ್ 10ನೇ ತಾರೀಕು ಪ್ರೆಸ್ ಮೀಟ್ ಮಾಡ್ತಾರೆ. ಯಾಕೆ ನಾನು ರಾಜೀನಾಮೆ ಕೊಟ್ಟೆ ಅಂತ. ಹಿಂದೂ ಕೋಡ್ ಬಿಲ್ ಅನ್ನು ಸಬ್ಮಿಟ್ ಮಾಡ್ತಾರೆ. ಹೆಣ್ಣು ಮಕ್ಕಳಿಗಾಗಿ ಸಹೋದರಿಯರೆಲ್ಲ ಕೂತಿದ್ದಾರೆ. ಸರಸ್ವತಿ ದೇವರು ಮಾಡಲಾರಂತ ಕೆಲಸವನ್ನ, ಲಕ್ಷ್ಮೀ ದೇವರು ಮಾಡಲಾರಂತ ಕೆಲಸವನ್ನ, ಪಾರ್ವತಿ ದೇವರು ಮಾಡಲಾರಂತ ಕೆಲಸವನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಲ್ಲಿ ಹಿಂದೂ ಕೋಡ್ ಬಿಲ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಹಿಂದೂ ಕೋಡ್ ಬಿಲ್ ನಲ್ಲಿ ಏಕಪತ್ನಿತ್ವ, ಎಲ್ಲ ನಿಮ್ಮ ಸಹೋದರಿಯರಿಗೆ ಏಕಪತ್ನಿತ್ವದ ಹಕ್ಕನ್ನು ಕೊಡಬೇಕು, ತಂದೆಯ ಆಸ್ತಿಯಲ್ಲಿ ಸಮನಾದ ಪಾಲವನ್ನು ಕೊಡಬೇಕು, 3ನೇದು ತನ್ನ ಅವರು ಸ್ವತಂತ್ರ ಸಮಾನರು ಅಂತಂದ್ರೆ ಎಲ್ಲ ಕೆಲಸಗಳಲ್ಲಿ ಸಮಾನ ವೇತನವನ್ನು ಕೊಡುವಂತದ್ದು. ಇದನ್ನೆಲ್ಲವನ್ನ ಇಟ್ಟುಕೊಂಡು ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ಅನ್ನು ಸಬ್ಮಿಟ್ ಮಾಡಿರ್ತಾರೆ. ಆ ಬಿಲ್ ಪಾಸ್ ಆಗುವುದಿಲ್ಲ. ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಬರ್ತಾರೆ. ಅದೆಲ್ಲವೂ ಸಂವಿಧಾನದಲ್ಲಿ ಬರೆದಿದ್ದಾರೆ. 1951ರಲ್ಲಿ ಹೊರಗೆ ಬಂದ ನಂತರ ಅವೆಲ್ಲ ಇವತ್ತು ನಮ್ಮ ಸಹೋದರರಿಗೆ ಸಿಗ್ತಾ ಇದೆ. ಇದೆಲ್ಲ ಸಹೋದರಿಯರು ತಾವೆಲ್ಲ ಇಲ್ಲಿ ಆಗಮಿಸಿದ್ದೀರಿ, ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಪ್ರಾರ್ಥನಾ ಸ್ಮರಣೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲ ತಾಯಿಯರಿಗೆ ಪ್ರಾರ್ಥನಾ ಸ್ಮರಣೀಯರಾಗಿದ್ದಾರೆ. ದಯವಿಟ್ಟು ಹೋಗ್ತಾ ಇದ್ದಾರೆ, ಎಲ್ಲ ಗಡಬಡಿ ಮಾಡ್ತಾ ಇದ್ರಿ. ಆಯ್ತು, ನಾವು ಬೇರೆ
ಎಲ್ಲ ನಮ್ಮ ಸ್ಟೂಡೆಂಟ್ಸ್ಗೆ ನಾವು ಈಗ ಏನು ಹೇಳ್ತಾ ಇದ್ದೀವಿ ಅಂದರೆ ಹಾಸ್ಟೆಲ್ಗಳಲ್ಲಿ ಹೋದ ತಕ್ಷಣ ನಿಮಗೆ ಎಲ್ಲ ವ್ಯವಸ್ಥೆ ಇರ್ತದೆ, ಏನೂ ಪ್ರಾಬ್ಲಮ್ ಇಲ್ಲ. ಬಸ್ ಬಂದರೂ ಕೂಡ ಇಲ್ಲ. ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಮಾತಾಡ್ತಾ ಇದ್ದಾರೆ, ಅದು ಬಾಬಾ ಸಾಹೇಬ್ರ ಕುರಿತು. ನಮ್ಮ ಎಲ್ಲ ವಾರ್ಡನ್ಸ್ಗಳಿಗೆ ನಾನು ಈಗ ಹೇಳ್ತಾ ಇದ್ದೀನಿ, ದಯಮಾಡಿ ಬಿ ಸಿ ಇರಲಿ, ಮೈನಾರಿಟಿ ಇರಲಿ ಅಥವಾ ಸೋಷಿಯಲ್ ವೆಲ್ಫೇರ್ ಇರಲಿ, ವಿದ್ಯಾರ್ಥಿಗಳೆಲ್ಲ ವಾಪಸ್ ನೀವು ಸರಿಯಾಗಿ ಕೊಡ್ರಿ. ಬಸ್ ಬಂದ ತಕ್ಷಣ ಹೋಗೋರಂತೆ. ಈಗ 2-3 ನಿಮಿಷಗಳಲ್ಲಿ ಸಾಹೇಬರು ಹೋಗ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಸಾಕಷ್ಟು ಮದುವೆ ಮಾಡ್ಕೊಂಡು ಅವ್ರು ನಾವು ಕಳಿಸಿದ್ದೀವಿ. ಸೊ ಬಸ್ನವರು ಸ್ವಲ್ಪ ಸೈಡ್ ಇರಲಿ ಅನ್ಕೊಂತ ಒಂದು 5ರಿಂದ 10 ನಿಮಿಷ ದಯಮಾಡಿ ನಮ್ಮೆಲ್ಲ ಸಹೋದರಿಯರು ವಾಪಸ್ ಬರಬೇಕು ಪ್ಲೀಸ್.